ಸಿಗಬೇಕು ಅಂತ ಹೇಳಿದರೆ ಒಂದು ಡೀಟೇಲ್ಡಾಗಿ ಒಂದು ಆಕ್ಸಿಡೆಂಟಲ್ ರಿಪೋರ್ಟ್ ಅಂತ ಸಬ್ಮಿಟ್ ಮಾಡ್ತಾರೆ ಕೋರ್ಟಿಗೆ. ಅದು ಎಷ್ಟೋ ದಿವಸ ಆಗುತ್ತೆ, ತಿಂಗಳಾನುಗಟ್ಟಲೆ ಆಗುತ್ತೆ, ಒಂದೊಂದು ಸಾರಿ 6 ತಿಂಗಳು ವರ್ಷ ಆಗಿರೋದನ್ನು ಕೇಳಿದ್ದೇವೆ. ಅದು ಆಗದೇ ಹೋದರೆ, ಸಬ್ಮಿಟ್ ಮಾಡದೇ ಇದ್ದರೆ ಅವರಿಗೆ ಯಾವುದೇ ರೀತಿಯ ಹಣ ಸಿಗೋದಿಲ್ಲ. ಫ್ಯಾಮಿಲಿಗೆ ಅವರು ಒಂದು ಕಡೆ ಫ್ಯಾಮಿಲಿ ಅರ್ನಿಂಗ್ ಪರ್ಸನ್ ಸತ್ತೋಗಿರ್ತಾರೆ, ಕುಟುಂಬಕ್ಕೆ ಇನ್ಶೂರೆನ್ಸ್ ಏನಾದರೂ ಹಣ ಸಿಗಬೇಕಲ್ಲ, ಅದಕ್ಕೆ ಈ ಸಾಫ್ಟ್ವೇರ್ ಏನು ಮಾಡಿದ್ದಾರೆ, ತತ್ಕ್ಷಣ ಅವರಿಗೆ ಒಂದು ಆಕ್ಸಿಡೆಂಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನು IIT ಮದ್ರಾಸಿಂದ ಒಬ್ಬ ಪ್ರೊಫೆಸರು ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಅವರು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಈಗ ಎಕ್ಸಿಬಿಷನಲ್ಲೂ ತಾವು ನೋಡಿದ್ರಿ, ಹೊಸ ಹೊಸ ಆವಿಷ್ಕಾರಗಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಇವೆಂಟ್ ಏನಿದೆ ಇದು ಭಾಳ ಉಪಯುಕ್ತವಾಗಿ ಆಗ್ತಕ್ಕಂಥದ್ದು ಜನ ಸಮುದಾಯಕ್ಕೆ ಮತ್ತು ನಮ್ಮ ಸರ್ಕಾರದಲ್ಲಿಯೂ ಕೂಡ ಇದರ ಬಗ್ಗೆ ಭಾಳ ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ಮಾಡ್ತಾರೆ. ಸಾರಿಗೆ ಇಲಾಖೆನೇ ಮುಖ್ಯವಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಇವತ್ತು ಭಾಳ ಚೆನ್ನಾಗಿ ಇವತ್ತು ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಾವೆಲ್ಲ ನೋಡಿದ್ದೀವಿ. ಈಗ ವಿದ್ಯಾರ್ಥಿಗಳು, ನಾವುಗಳೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಾವು ಮೋಟ್ರ್ ಬೈಕ್ ಓಡಾಡ್ತಾ ಇದ್ವಲ್ಲ, ಅದು ಈಗ ಹೆಚ್ಚಿನ ಮಟ್ಟದಲ್ಲಿ ಈಗೆಲ್ಲ ವೆಹಿಕಲ್ಸ್, ಮಾಡರ್ನ್ ವೆಹಿಕಲ್ಸ್ ಎಲ್ಲ ಒಂದು ತುಂಬ ಸ್ಪೀಡಾಗಿ ಹೋಗೋದು, ಆಮೇಲೆ ಆ ವೆಹಿಕಲ್ಸ್ ಎಲ್ಲ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಸಿಗೋದಿಲ್ಲ, ಅಂಥ ವೆಹಿಕಲ್ಸ್ಗಳೆಲ್ಲ ಬಂದಿದೆ. ಅದಕ್ಕೆ ವಿಶೇಷವಾಗಿ ಯುವಕರಿಗೆ, ಸ್ಟೂಡೆಂಟ್ ಕಮ್ಯುನಿಟಿಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ. ಮತ್ತೊಂದು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ಒಂದು ಕ್ಯಾಂಪೇನ್, ಒಂದು ವಾರ್ ಡಿಕ್ಲೇರ್ ಮಾಡಿದ್ದೀವಿ ಕರ್ನಾಟಕ ಸರ್ಕಾರ. ಅದನ್ನು ಕೂಡ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ಯುವಕರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅದನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ಸಾರಿಗೆ ಸಚಿವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಒಂದು ಕ್ಯಾಂಪೇನ್ ಅವರು ತಗೊಳ್ತಾರೆ. ಸರ್, ಸೋಮವಾರದಿಂದ ಮೆಟ್ರೋ ದರ ಹೆಚ್ಚಳ ಆಗ್ತದೆ, ಹಾಗಾಗಿ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಸಂಸದ PC ಆರೋಪವನ್ನು ಟ್ವೀಟ್ ಮಾಡಿರಿ. ಅವರಿಗೆ ಅದೇ ಕಾಣಿಸ್ಬೇಕಲ್ಲ, ಅವರು ಅದನ್ನು ಅಲ್ಲದೆ ಬೇರೆ ಏನು ಹೇಳೋಕ್ಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೇರೆ ವಿಚಾರಗಳು ಕಾಣೋದೇ ಇಲ್ಲ. ಮೆಟ್ರೋ ಎಕ್ಸ್ಟೆಂಡ್ ಮಾಡಿದ್ದು ಗೊತ್ತಾಗಿಲ್ಲ ಅವರಿಗೆ, ದರ ಹೆಚ್ಚು ಮಾಡಿದ್ದು ಮಾತ್ರ ಕಾಣಿಸುತ್ತೆ. ಜನಸಮುದಾಯಕ್ಕೆ ಈಗಾಗಲೇ ನಮ್ಮ 100ಕ್ಕೂ ಹೆಚ್ಚು ಕಿಲೋಮೀಟ್ರು ಇವತ್ತು ಮೆಟ್ರೋ ಓಡಾಡ್ತಾ ಇದೆ ಬೆಂಗಳೂರಲ್ಲಿ. ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ. ಅದು ಹೇಳೋದಿಲ್ಲ ಅವರು ಏನೋ ದರ ಜಾಸ್ತಿ ಮಾಡಿದರು ಅಂತ ಹೇಳೋದನ್ನೇ ಹೇಳ್ತಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಡ್ಕೊಳ್ಳೋದಲ್ವಾ ಮೆಟ್ರೋ, ಅದು ಅವರ ಜವಾಬ್ದಾರಿನೂ ಇದೆ ಅನ್ನೋದನ್ನು ಮರೆತುಬಿಟ್ಟಿದ್ದಾರೆ ಅವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.